ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ, ಹಲವರಿಂದ ನಡೆದಾಡುವ ದೇವರು ಅಂತ ಕರೆಸಿಕೊಂಡ್ರೆ ಇನ್ನು ಕೆಲವರಿಂದ ವಿರೋಧ ಕಟ್ಕೊಂಡವರು. ಇಂತಹ ವೀರೇಂದ್ರ ಹೆಗಡೆ ಇಲ್ಲಿಯವರೆಗೂ ಬೆಳೆದು ಬಂದದ್ದು ಹೇಗೆ, ಧರ್ಮಾಧಿಕಾರಿಯಾಗಿ ಬೆಳೆದದ್ದು ಹೇಗೆ, ಸೌಜನ್ಯ ಕೇಸ್ನಲ್ಲಿ ಇವರು ಮತ್ತು ಇವರ ಕುಟುಂಬದ ಹೆಸರು ಕೇಳಿ ಬರುವುದು ಯಾಕೆ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ವೀರೇಂದ್ರ ಹೆಗಡೆ ಅವರು ಹುಟ್ಟಿದ್ದು 1948 ನವೆಂಬರ್ 25ರಂದು. ದೇಶಕ್ಕೆ ಸ್ವತಂತ್ರ ಸಿಕ್ಕ ಒಂದು ವರ್ಷದ ಬಳಿಕ ಅಂದಿನ ಮದ್ರಾಸ್ ಪ್ರಾಂತ್ಯದ ಸೌತ್ ಕೆನರಾ ಜಿಲ್ಲೆಯ ಬೆಳತಂಗಡಿ ಸಮೀಪದ ಬಂಟವಾಳದಲ್ಲಿ, ಆಮೇಲೆ ಅದು ಮೈಸೂರು ರಾಜ್ಯಕ್ಕೆ ಸೇರ್ತು. ಇವರ ಮೊದಲ ಹೆಸರು ಡಿ ವೀರೇಂದ್ರ ಕುಮಾರ್ ಅಥವಾ ಧರ್ಮಸ್ಥಳ ವೀರೇಂದ್ರ ಕುಮಾರ್. ಇವರ ತಂದೆಯ ಹೆಸರು ರತ್ನವರ್ಮ ಹೆಗಡೆ, ತಾಯಿ ರತ್ನಮ್ಮ. ಈ ದಂಪತಿಯ 5 ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ವೀರೇಂದ್ರ ಕುಮಾರ್. ಇವರಿಗೆ 3 ತಮ್ಮಂದಿರು, ಹರ್ಷೇಂದ್ರ ಕುಮಾರ್, ಸುರೇಂದ್ರ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್. ತಂಗಿ ಪದ್ಮಲತಾ. ಇವರದ್ದು ಪೇರ್ಗಡೆ ವಂಶದ ತುಳು ಜೈನ್ ಬಂಟ್ ಸಮುದಾಯ. ವೀರೇಂದ್ರ ಹೆಗಡೆ ಅವರ ತಂದೆಯಾದ ರತ್ನವರ್ಮ ಹೆಗಡೆ 1955ರಲ್ಲಿ ಧರ್ಮಸ್ಥಳದ 20ನೇ ಧರ್ಮಾಧಿಕಾರಿಯಾದರು. ಇವರಿಗೆ ಧರ್ಮಾಧಿಕಾರಿ ಪಟ್ಟ ಅನ್ನೋದು ಅನುವಂಶೀಯವಾಗಿ, ಅಂದರೆ ತಂದೆಯಿಂದ ಹಿರಿಯ ಮಗನಿಗೆ ಬಂದಿತ್ತು. ರತ್ನವರ್ಮ ಹೆಗಡೆಯವರು ಧರ್ಮಾಧಿಕಾರಿಯಾಗಿದ್ದಾಗಲೇ 1957ರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಬೆಳತಂಗಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ಭರ್ಜರಿ ಗೆಲುವನ್ನ ಕಂಡ್ರು. ಇನ್ನು ಬಾಲಕ ಆಗಿದ್ದ ವೀರೇಂದ್ರ ಹೆಗಡೆ ಅವರು ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಅಜ್ಜಿಯ ಜೊತೆಗೆ ಹೆಚ್ಚು ಸಮಯವನ್ನ ಕಳೀತಿದ್ರು. ಯಕ್ಷಗಾನ, ಸಿನಿಮಾ ಅಂದರೆ ತುಂಬಾನೇ ಇಷ್ಟಪಡ್ತಿದ್ರು. ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಇವರು ನಂತರ ಬೆಂಗಳೂರಿಗೆ ಬಂದು ಶೇಷಾದ್ರಿಪುರಂ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನ ಪಡೆದರು. ನಂತರ ಇವರ ತಮ್ಮಂದಿರು ಕೂಡ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆದರು. PUC ಪಾಸ್ ಆದ ವೀರೇಂದ್ರ ಹೆಗಡೆ ಅವರಿಗೆ ತಂದೆಯಿಂದ ಗಿಫ್ಟ್ ರೂಪದಲ್ಲಿ ಕಾರ್ ಸಿಗುತ್ತೆ. ತಮ್ಮ ರಜೆ ದಿನಗಳಲ್ಲಿ ಫ್ರೆಂಡ್ ಜೊತೆ ಬೆಂಗಳೂರು ರೌಂಡ್ಸ್ ಹೊಡಿತಾ ಇದ್ರು. ನಂತರ ಬೆಂಗಳೂರಿನಲ್ಲೇ BA ಡಿಗ್ರಿ ಪಡೆದ್ರು. ಕ್ರಿಕೆಟ್ ಹಾಗೂ ಲಗೋರಿ ಇವರ ಇಷ್ಟದ ಆಟಗಳಾಗಿದ್ವು. ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದ ರತ್ನವರ್ಮ ಹೆಗಡೆ ಅವರು 1968ರಲ್ಲಿ ನಿಧನರಾದರು. ಇದರ ಬೆನ್ನಲ್ಲೇ ಅವರ ಹಿರಿಯ ಮಗನಾಗಿದ್ದ ವೀರೇಂದ್ರ ಕುಮಾರ್ ಅವರನ್ನ 21ನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಇಲ್ಲಿಂದ ವೀರೇಂದ್ರ ಕುಮಾರ್ ಹೋಗಿ ವೀರೇಂದ್ರ ಹೆಗಡೆ ಆದರು. ಈ ಸಮಯದಲ್ಲಿ 20 ವರ್ಷದ ಯುವಕನಾಗಿದ್ದ ಇವರಿಗೆ ಆರಂಭದಲ್ಲಿ ತಮ್ಮ ಜವಾಬ್ದಾರಿಯ ಬಗ್ಗೆ ಅಷ್ಟೇನೂ ಗೊತ್ತಿರಲಿಲ್ಲ. ಬಳಿಕ ತಾಯಿಯ ಮಾರ್ಗದರ್ಶನದಲ್ಲಿ ಎಲ್ಲವನ್ನ ಕಲಿತಾ ಹೋದ್ರು. ಧರ್ಮಾಧಿಕಾರಿ ಆದ್ಮೇಲೆ ದೇವಸ್ಥಾನದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದ ವೀರೇಂದ್ರ ಹೆಗಡೆ ಅವರಿಗೆ ಮದುವೆ ಮಾಡಿಸೋದಕ್ಕೆ ಅವರ ತಾಯಿ ನಿರ್ಧಾರ ಮಾಡಿದ್ರು. ಆಗ ನೀವು ಯಾರನ್ನ ತೋರಿಸ್ತೀರೋ ಅವರನ್ನೇ ಮದುವೆ ಆಗ್ತೀನಿ ಅಂದಿದ್ರಂತೆ ವೀರೇಂದ್ರ ಹೆಗಡೆ ಅವರು. ಅದರಂತೆ ತಾಯಿ ರತ್ನಮ್ಮ ತನ್ನ ಅಣ್ಣನ ಮಗಳಾದ ಹೇಮಾವತಿಯನ್ನ ಆಯ್ಕೆ ಮಾಡಿದ್ರು. 1972ನೇ ಡಿಸೆಂಬರ್ 27ರಂದು, ಅಂದರೆ ತಮ್ಮ 24ನೇ ವಯಸ್ಸಿನಲ್ಲಿ ಮಾವನ ಮಗಳನ್ನ ಮದುವೆಯಾದ್ರು ಹೆಗಡೆ. ಮದುವೆಯಾದ್ಮೇಲೆ ಹೆಗಡೆ ಅವರಿಗೆ ಖಾಸಗಿ ಸಮಯ ಇಲ್ಲದೆ ಇರೋದನ್ನ ನೋಡಿ ಪತ್ನಿ ಹೇಮಾವತಿ ಯಾಕಾದ್ರೂ ಇಷ್ಟು ದೊಡ್ಡ ಮನೆಗೆ ಬಂದಪ್ಪ ಅಂತ ಅಂದುಕೊಳ್ತಿದ್ರಂತೆ. ಕೆಲ ವರ್ಷಗಳ ಬಳಿಕ ಈ ದಂಪತಿಗಳಿಗೆ ಶ್ರದ್ಧಾ ಎಂಬ ಮಗಳ ಜನನವಾಯಿತು. ಇವರ ಅಳಿಯ ತುಮಕೂರು ಮೂಲದ ಅಮಿತ್ ಕುಮಾರ್, ಮೊಮ್ಮಗಳ ಹೆಸರು ಮಾನ್ಯ. ಧರ್ಮಸ್ಥಳದಲ್ಲಿ ಬಾಹುಬಲಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ತಂದೆ ರತ್ನವರ್ಮ ಹೆಗಡೆಯವರ ಕನಸಾಗಿತ್ತು. ಆ ಕನಸನ್ನ ಪುತ್ರ ವೀರೇಂದ್ರ ಹೆಗಡೆಯವರು ಈಡೇರಿಸಿದ್ರು. 1982ರಲ್ಲಿ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದ ಮೇಲೆ ಬಾಹುಬಲಿ ಮೂರ್ತಿಯ ಪ್ರತಿಷ್ಠಾಪನೆಯಾಯಿತು. ಇದರ ಹಿಂದೆ ಹಲವು ವರ್ಷಗಳ ಸಾವಿರಾರು ಜನರ ಶ್ರಮವಿತ್ತು. ಮೂರ್ತಿಯ ಸಾಗಾಟವಂತೂ ಎಲ್ಲರ ಗಮನ ಸೆಳೆದಿತ್ತು. ಇನ್ನು ವೀರೇಂದ್ರ ಹೆಗಡೆ ಅವರು 1982ರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಅಥವಾ ರೂಟ್ಸೆಟ್ ಇನ್ಸ್ಟಿಟ್ಯೂಟ್ ಹುಟ್ಟು ಹಾಕಿದ್ರು. ಆರಂಭದಲ್ಲಿ ಧರ್ಮಸ್ಥಳ ಸುತ್ತಮುತ್ತಲಿನ ಗ್ರಾಮಗಳನ್ನು ಒಗ್ಗೂಡಿಸಿ ಗ್ರಾಮೀಣಾಭಿವೃದ್ಧಿ ಕಲ್ಪನೆಯನ್ನ ಶುರು ಮಾಡಿದ್ರು. ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ತರಬೇತಿಯನ್ನ ಕೊಟ್ಟರು. ಬಳಿಕ ಇದು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ, ದೇಶದ ವಿವಿಧ ರಾಜ್ಯಗಳಿಗೆ ವಿಸ್ತರಿಸಿಕೊಳ್ತು. ಗ್ರಾಮೀಣಾಭಿವೃದ್ಧಿಯ ಕಲ್ಪನೆಯನ್ನ ಮತ್ತಷ್ಟು ವಿಸ್ತರಿಸುವ ಉದ್ದೇಶದಿಂದ 1991ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಥವಾ SKDRP ಚಾರಿಟೇಬಲ್ ಟ್ರಸ್ಟ್ ಅನ್ನ ಸ್ಥಾಪಿಸಿದರು. ಸ್ವಸಹಾಯ ಗುಂಪುಗಳನ್ನು ಸಂಘಟಿಸುವ ಮೂಲಕ ಜನರ ಸಬಲೀಕರಣ ಇದರ ಉದ್ದೇಶವಾಗಿತ್ತು. ಇದರ ಅಡಿಯಲ್ಲಿ ಜನರಿಗೆ ಕಿರುಸಾಲ ಸೌಲಭ್ಯವೂ ಸಿಗುವಂತೆ ಮಾಡಲಾಯಿತು. ಪ್ರಸ್ತುತ
6.5 ಲಕ್ಷಕ್ಕೂ ಹೆಚ್ಚು ಧರ್ಮಸ್ಥಳ ಸ್ವಸಹಾಯ ಸಂಘಗಳು ಸಕ್ರಿಯವಾಗಿವೆ. 3,500 ಕೋಟಿ ರೂಪಾಯಿ ಜನರ ಉಳಿತಾಯ ಖಾತೆಯಲ್ಲಿದೆ. ಸುಮಾರು 20,000 ಕೋಟಿ ಸಾಲವನ್ನು ಕೊಡಲಾಗಿದೆ. ಇದಷ್ಟೇ ಅಲ್ಲದೆ STM ವಿದ್ಯಾಸಂಸ್ಥೆಗಳ ಮೂಲಕ ವಿದ್ಯಾದಾನವನ್ನು ಕೂಡ ಮಾಡುತ್ತಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಪ್ರತಿದಿನ 25ರಿಂದ 50,000 ಜನರಿಗೆ ಅನ್ನದಾನವನ್ನ ಮಾಡ್ತಿದ್ದಾರೆ. ಅನ್ನದಾಸೋಹದ ಜವಾಬ್ದಾರಿಯನ್ನ ಸಹೋದರ ಹರ್ಷೇಂದ್ರ ಕುಮಾರ್ ಅವರು ಹೊತ್ತಿದ್ದಾರೆ. ಇದಷ್ಟೇ ಅಲ್ಲದೆ ಔಷಧ ದಾನ ಮತ್ತು ಅಭಯದಾನಗಳು ಇವರ ಚತುರ್ವಿಧ ದಾನದ ಪರಂಪರೆಯಲ್ಲಿ ಸೇರಿವೆ. ಇನ್ನು ಸಮಾಜಕ್ಕೆ ವೀರೇಂದ್ರ ಹೆಗಡೆ ಅವರು ನೀಡಿರುವ ಕೊಡುಗೆಗಳನ್ನು ಗಮನಿಸಿ ಸರ್ಕಾರಗಳು, ಯೂನಿವರ್ಸಿಟಿಗಳು, ಸಂಘ ಸಂಸ್ಥೆಗಳು ನೂರಾರು ಪ್ರಶಸ್ತಿ ನೀಡಿ ಇವರನ್ನ ಗೌರವಿಸಿವೆ. 1985ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, 1993ರಲ್ಲಿ ರಾಷ್ಟ್ರಪತಿಯಿಂದ ರಾಜಶ್ರೀ ಬಿರುದು, 1994ರಲ್ಲಿ ಮಂಗಳೂರು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್. ಇಲ್ಲಿಂದ ವೀರೇಂದ್ರ ಹೆಗಡೆ ಅವರು ಡಾಕ್ಟರ್ ವೀರೇಂದ್ರ ಹೆಗಡೆ ಆದರು. 2000ನೇ ಇಸವಿಯಲ್ಲಿ ದೇಶದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣ, 2007ರಲ್ಲಿ RGUHSನಿಂದ ಗೌರವ ಡಾಕ್ಟರೇಟ್, 2009ರಲ್ಲಿ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನ, 2010ರಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್, 2015ರಲ್ಲಿ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿಗಳು ಸಿಕ್ಕಿವೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು 2019ರಲ್ಲಿ ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿ ಮೇಲೂ ಕೂತರು. ತಮ್ಮ ಜೀವನದ ಹಾದಿಯನ್ನ ಜನರ ಮುಂದೆ ಬಿಚ್ಚಿಟ್ರು. ಈ ವೇದಿಕೆಯಲ್ಲಿ ತಮ್ಮ ಜೀವನ ಸಂತೃಪ್ತವಾಗಿದೆ ಅಂತ ಹೇಳ್ಕೊಂಡ್ರು. ಜೊತೆಗೆ ಥ್ಯಾಂಕ್ಸ್ ಹಾಗೂ ಸಾರಿಯನ್ನ ಯಾರಿಗೆ ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಪತ್ನಿಗೆ ಸಾರಿ ಹೇಳ್ತೀನಿ, ಥ್ಯಾಂಕ್ಸ್ ಅನ್ನ ಎಲ್ಲರಿಗೂ ಹೇಳ್ತೀನಿ ಅಂದ್ರು. ನಂತರ ಇವರನ್ನ 2022ರಲ್ಲಿ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಯಿತು. ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನಾಮನಿರ್ದೇಶನವನ್ನ ಮಾಡಿದ್ರು. ರಾಜ್ಯಸಭೆ ಸದಸ್ಯರಾಗಿ ದೇವರ ಹೆಸರಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಫ್ರೆಂಡ್ಸ್, 2012ರಲ್ಲಿ ಸೌಜನ್ಯ ಅನ್ನೋ ಹುಡುಗಿ ಜೀವನದಲ್ಲಿ ಏನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈ ಕೇಸ್ನಲ್ಲಿ ಸಂತೋಷ್ ರಾವ್ ಅನ್ನೋರನ್ನ ಆರೋಪಿ ಅಂತೇಳಿ ಆರಂಭದಲ್ಲಿ ಅರೆಸ್ಟ್ ಮಾಡಲಾಯಿತು. ಆದರೆ ಸಂತೋಷ್ ರಾವ್ ಆರೋಪಿಯಲ್ಲ, ಬದಲಾಗಿ ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಅವರ ಮಗ ನಿಶ್ಚಲ್ ಜೈನ್ ಮತ್ತು ಇತರ 3 ಸೇರಿ ಇದನ್ನ ಮಾಡಿದ್ದಾರೆ ಅನ್ನೋದು ಸೌಜನ್ಯ ಕುಟುಂಬಸ್ಥರು ಮತ್ತು ಕೆಲ ಮುಖಂಡರ ವಾದವಾಗಿತ್ತು. ಅಲ್ಲದೆ ವೀರೇಂದ್ರ ಹೆಗಡೆಯವರು ಇನ್ಫ್ಲೂಯೆನ್ಸ್ ಬಳಸಿಕೊಂಡು ತಮ್ಮನ ಮಗನನ್ನ ರಕ್ಷಿಸಿದ್ದಾರೆ ಅನ್ನೋದು ಇವರ ಮೇಲಿನ ಪ್ರಮುಖ ಆರೋಪ ಆಗಿತ್ತು. ಆದರೆ ಘಟನೆ ನಡೆದ ದಿನ ತಮ್ಮನ ಮಗ ವಿದೇಶದಲ್ಲಿದ್ದ, ಧರ್ಮಸ್ಥಳದ ಹೆಸರು ಹಾಳು ಮಾಡಲು ಕೆಲವರು ನಮ್ಮ ಕುಟುಂಬದ ಹೆಸರನ್ನ ಇದರಲ್ಲಿ ಎಳೆದು ತರ್ತಿದ್ದಾರೆ ಅನ್ನೋದು ವೀರೇಂದ್ರ ಹೆಗಡೆ ಅವರ ಮಾತು. ಸೌಜನ್ಯ ಪ್ರಕರಣದಲ್ಲಿ ಮೊದಲು ತನಿಖೆ ನಡೆಸಿದ್ದ CID ಬಳಿಕ ತನಿಖೆ ನಡೆಸಿದ CBI ಕೂಡ ವೀರೇಂದ್ರ ಹೆಗಡೆ ಅವರು ಮತ್ತು ಕುಟುಂಬಸ್ಥರಿಗೆ ಕ್ಲೀನ್ ಶೀಟ್ ಅನ್ನು ಕೊಟ್ಟಿದ್ದು, ಸುದೀರ್ಘ ವಿಚಾರಣೆ ನಡೆಸಿದ ಬಳಿಕ CBI ಕೋರ್ಟ್ ಸಾಕ್ಷ್ಯಗಳ ಕೊರತೆ ಹಿನ್ನೆಲೆ 2023ರಲ್ಲಿ ಸಂತೋಷ್ ರಾವ್ರನ್ನು ಕೂಡ ಬಿಡುಗಡೆ ಮಾಡಿತು. ಇದರ ಬೆನ್ನಲ್ಲೇ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂತು. ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತಾದರೆ ಸೌಜನ್ಯ ಜೊತೆ ಆ ರೀತಿ ನಡೆದುಕೊಂಡಿದ್ದು ಯಾರು ಅನ್ನೋ ಪ್ರಶ್ನೆ ಹೇಳಿತು. ಪ್ರತಿಭಟನೆಗಳು ಜೋರಾಯಿತು. ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬಸ್ಥರ ವಿರುದ್ಧ ಮತ್ತೆ ಆರೋಪ ಕೇಳಿ ಬಂತು. ಸೊ ಇದಾಗಿತ್ತು ಫ್ರೆಂಡ್ಸ್, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಬೆಳೆದು ಬಂದ ಹಾದಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.